ಪ್ಯಾಷನ್. ಗುರು ಫೈನಲಿ ನೋಡ್ಬೋದು, ನಾವು ಬಂದಿದ್ದು ಮೇಯ್ನ್ ರೀಸನ್ನೇ ಈ ಕಾರ್ ನೋಡ್ಬೇಕಂತ. GTA MT3 ಇದು ಮೇಯ್ನು. ಫಸ್ಟು BMW ದವರು ಕಾರ್ ಮಾಡಿದರು, ನೆಕ್ಸ್ಟು ಅದನ್ನು ಗೇಮಲ್ಲಿ ಯೂಸ್ ಮಾಡಿದರು. ಆ ಗೇಮು ಫುಲ್ ಕಾರ್ ಫೇಮಸ್ ಆಯಿತು, ಅದಕ್ಕೆ BMW ದವರು ಈ ಕಾರ್ನೇ ಡಿಸೈನ್ ಮಾಡಿದ್ದಾರೆ. ಇದರಲ್ಲೇ ನೋಡ್ಬೋದು ಇವರಿಗೆ ಎಷ್ಟು ಪ್ಯಾಷನ್ ಇದೆ ಕಾರ್ ಬಗ್ಗೆ ಅಂತ. ಮೊಬೈಲ್ ಫೋನ್ ಕ್ಲಾರಿಟಿ ಅಷ್ಟಿಲ್ಲ, ಬಟ್ ರಿಯಲಾಗಿ ನೋಡ್ಬೇಕಂದ್ರೆ ತುಂಬ ಮಸ್ತಿದೆ. ನಾನು ಫೋಟೋಸ್ ಆ್ಯಡ್ ಮಾಡ್ತೀನಿ, ಫೋಟೋಸಲ್ಲಿ ನೋಡಿ. ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ. ಮತ್ತು ನಾನು ಮುಂಚೆ ಹೇಳಿದ್ನಲ್ಲ, ನೀವು ಡೆಲಿವರಿ ಕಾರ್ ತಗೊತೀರಾ ಅಂದರೆ ಇಲ್ಲಿ ಬಂದು ತಗೋಬೋದಂತ. ಈ ಕಡೆ ನೋಡ್ಬೋದು, ಅದು ಬ್ಲ್ಯಾಕ್ ಕಲರಿಂದು ಹಾಕಿದ್ದಾರೆ, ಅಲ್ಲಿ ಬಂದಿದ್ದಾರೆ ಯಾರೋ ಕಾರ್ ಡೆಲಿವರಿ ತಗೊಳಕ್ಕೆ. ಬಟ್ ಇಲ್ಲಿ ಡೆಲಿವರಿ ತಗೋಬೇಕು ಅಂದರೆ ನೀವು ಮುಂಚೆನೇ ಒಂದು 3-4 ತಿಂಗಳು ಮುಂಚೆನೇ ಬುಕ್ ಮಾಡಿರಬೇಕಾಗುತ್ತೆ. ಆವಾಗಲೇ ನೀವು ಇಲ್ಲಿ ಬಂದು ಡೆಲಿವರಿ ತಗೊಳಕ್ಕೆ ಸಾಧ್ಯ. ಕಾರ್ ಮಾತ್ರ ಮಸ್ತಿದೆ, ರಿಯಲಾಗಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿದೆ. ನೆಲದಲ್ಲೇ ಇದೆ ಗುರು. ಇದರಲ್ಲಿ ಸಸ್ಪೆನ್ಷನ್ ಇದೆ, ಸೊ ನೀವು ಟ್ರ್ಯಾಕ್ಗೆ ಹೋದಾಗ ಸಸ್ಪೆನ್ಷನ್ ಯೂಸ್ ಮಾಡ್ಕೊಂಡು ಹೈಟ್ನ ವೇರಿ ಮಾಡ್ಬೋದು. ನನಗೆ ಈ ಥರ ಓಲ್ಡ್ ಕಾರ್ಸ್ ಅಂದರೆ ತುಂಬ ಕ್ರೇಜ್ ಜಾಸ್ತಿ ಹೊಸ ಕಾರ್ಗಿಂತ. ಕಲರ್ ಸ್ಕೀಮ್ ಕೂಡ ನಾರ್ಮಲ್ BMW ಥರ ಇಲ್ಲ, ಅದು ಗೇಮಲ್ಲಿ ಯಾವ ಥರ ಇತ್ತು ಆ ಥರ ಡಿಸೈನ್ ಮಾಡಿದ್ದಾರೆ. ನೋಡೋಕ್ಕೆ ಮಾತ್ರ ಸೂಪರ್ ಆಗಿದೆ. ಸೊ ಗೈಸ್, ಫೈನಲಿ ಬಂದಿದ್ದ ಕೆಲಸ ಆಯಿತು. ಈಗ ಹೊರಗಡೆ ಹೋಗ್ಬಿಟ್ಟು ಊಟ ಮಾಡ್ತೀವಿ. ನಾವು ಮನೆಯಿಂದನೇ ತಂದಿದ್ದೀವಿ ಸ್ಯಾಂಡ್ವಿಚ್ ತಿಂದ್ಬಿಟ್ಟು ನೋಡೋಣ. ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗೋದಾದ್ರೆ ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗ್ತೀವಿ, ಇಲ್ಲ ಅಂದರೆ ಒಲಂಪಿಯಾ ಸೆಂಟ್ರಿಗೆ ಹೋಗ್ಬೋದು. ಬಟ್ ಬಿಸಿಲಿದ್ದರೆ ಇಂಗ್ಲೀಷ್ ಗಾರ್ಡನ್ಗೆ ಹೋಗ್ತಿದ್ವಿ. ಈಗ ಬಿಸಿಲಿಲ್ಲ, ಸೊ ಜನ ಯಾರೂ ಇರೋಲ್ಲ, ಅಷ್ಟು ಚೆನ್ನಾಗೂ ಅನಿಸಲ್ಲ. ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗ್ತೀವಿ, ಊಟ ಮಾಡ್ಬಿಟ್ಟು ನೋಡೋಣ. ಬಂದಿದ್ದ ಕೆಲಸ ಆಯಿತು, ಸೊ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಬಾಯ್. ಹಲೋ ಗೈಸ್, ಊಟ ಎಲ್ಲ ಆಯಿತು. ಸ್ಯಾಂಡ್ವಿಚ್ ತಿಂದ್ವಿ. ಈಗ ನೆಕ್ಸ್ಟು ಮರಿಯನ್ ಪ್ಲೇಟ್ಸಿಗೆ ಹೋಗೋಣ ಅಂತ. ಮರಿಯನ್ ಪ್ಲೇಟ್ಸು ಫೇಮಸ್ಸು ಮ್ಯೂನಿಕಲ್ಲಿ, ಅಲ್ಲೇ ಕ್ರಿಸ್ಮಸ್ ಮಾರ್ಕೆಟು ಇರೋದು. ನೀವು ನನ್ನ ಹಿಂದ್ಗಡೆ ನೋಡ್ಬೋದು ಬೀಚ್ ವಾಲಿಬಾಲು. ಸೊ ಇದು ಬೀಚ್ ವಾಲಿಬಾಲ್ ಕೋರ್ಟು ಸಮ್ಮರಲ್ಲಿ ಜಾಸ್ತಿ ಆಡ್ತಾರೆ, ಈ ವಿಂಟರ್ ಆಗಿರೋದ್ರಿಂದ ಯಾರಿಲ್ಲ. ಇವತ್ತು ಚಳಿ ಅಷ್ಟಿಲ್ಲ, 2 ಡಿಗ್ರಿ ಇದೆ. ಸೊ ಓಕೆ, ಒಂದು ಜಾಕೆಟ್ ಹಾಕೊಂಡ್ರೆ ಮೇಂಟೈನ್ ಮಾಡ್ಕೋಬೋದು. ನೆಕ್ಸ್ಟು ಟವರ್ ಇದೆ, ಒಲಂಪಿಯಾ ಟವರು. ಸೊ ಇದೆ ಒಲಂಪಿಯಾ ಟವರು. ನೆಕ್ಸ್ಟು ಆ ಕಡೆ ಹೋದರೆ ಒಲಂಪಿಯಾ ಸ್ಟೇಡಿಯಮ್ಮು. ಟೇಲರ್ ಶಿಫ್ಟ್ ಬಂದಿದ್ರಲ್ಲ, ಆವಾಗ ಸಾಂಗ್ ಇಲ್ಲೇ ಆಡಿದ್ದು. ಸೊ ಅದು ನೋಡ್ಬೋದು. ಇದು BMW ವೆಲ್ಟು. ಒಂದು ಸಲ ಲಾಸ್ಟ್ ಟೈಮ್ ನೋಡ್ಕೊಳ್ಳಿ, ನಮಗೆ ಬಂದಿದ್ದಂತೂ ವರ್ತ್ ಅನ್ನಿಸ್ತು. ಈಗ ಕ್ರಿಸ್ಮಸ್ ಮಾರ್ಕೆಟ್ ಹೋಗೋಣ. ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ನೋಡ್ಬೋದಿಲ್ಲಿ ಜರ್ಮನಿ ಕ್ರಿಸ್ಮಸ್ ಮಾರ್ಕೆಟು, ಏನೇನೋ ಇಟ್ಟಿದ್ದಾರೆ. ಇದೆಲ್ಲ ಹ್ಯಾಂಡ್ಮೇಡು, ಜರ್ಮನಿ ಸ್ಪೆಷಲ್ಲು. ಸೊ ಈ ಕಡೆ ನೋಡ್ಬೋದು, ಇದು ಮಾನ್ಯುಮೆಂಟು. ಇದು ಜರ್ಮನಿಯವರು ಸ್ವೀಡನ್ ಮೇಲೆ ವಿನ್ ಆಗಿರೋದಕ್ಕೆ ಕಟ್ಸಿರೋದು. ಇದೇ ಮರಿಯನ್ ಪ್ಲಾಟ್ಸು. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ಲಾಕು, ಅದು ರೊಟೇಟ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಬಂದರೆ ರೊಟೇಟ್ ಆಗುತ್ತೆ. ಮತ್ತು ಅಲ್ಲಿ ಫುಲ್ಲು ಡಿಫ್ರೆಂಟ್ ಗೊಂಬೆಗಳು ಇದೆಯಲ್ಲ, ಆ ಗೊಂಬೆಗಳೆಲ್ಲ ರೊಟೇಟ್ ಆಗುತ್ತೆ. ಸೊ ನಮ್ಮೂರಲ್ಲಿ ಜಾತ್ರೆ ಹೆಂಗಾಗುತ್ತೆ ಅದೇ ಥರನೇ, ಬಟ್ ಲೈಟೆಲ್ಲ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ಮೇಡ್ ಐಟಮ್ಸ್ ಜಾಸ್ತಿ ಇರುತ್ತೆ, ಅದು ಬಿಟ್ಟರೆ ಸೇಮ್ ಜಾತ್ರೆ ಥರನೇ. ಇನ್ನೊಂದು, ಈ ಕ್ರಿಸ್ಮಸ್ ಮಾರ್ಕೆಟಲ್ಲಿ ಗ್ಲೂ ವೈನ್ ಫೇಮಸ್ಸು, ಸಖತ್ ಜನ ಕುಡಿತಾರೆ. ನಾವು ಟೇಸ್ಟ್ ಮಾಡಿದ್ವಿ. ನಾರ್ಮಲಾಗಿ ವೈನೆಲ್ಲ ಕೋಲ್ಡ್ ಇರುತ್ತೆ, ಬಟ್ ಗ್ಲೂ ವೈನ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಅದನ್ನು ಬಿಸಿ ಮಾಡಿಬಿಟ್ಟು ಕೊಡ್ತಾರೆ. ಸೊ ಚೆನ್ನಾಗಿರುತ್ತೆ. ಒಂದು ಸತಿ ಟೇಸ್ಟ್ ಮಾಡೋದಿದ್ರೆ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ಗೋಸ್ಕರ. ನಾವು ಸಾಲ್ಸ್ಬರ್ಗಲ್ಲಿ ಮಾಡಿದ್ವಿ, ಸೊ ಹಂಗಾಗಿ ಇವತ್ತೇನು ತಗೊಳಲ್ಲ. ಆಲ್ಮೋಸ್ಟ್ ಎಲ್ಲ ಕ್ರಿಸ್ಮಸ್ ಮಾರ್ಕೆಟು ಒಂದೇ ಥರ ಅನಿಸುತ್ತೆ ಗುರು, ಅಷ್ಟೇನು ವೆರೈಟಿ ಏನಿಲ್ಲ. ನೋಡ್ಬೋದು, ಸಖತ್ ಜನ ಬಂದಿದ್ದಾರೆ. ಸ್ಯಾಟರ್ಡೆ ಆಗಿರೋದ್ರಿಂದ ಜಾಸ್ತಿ ಜನ ಬರ್ತಾರೆ. ಸೊ ಎವ್ರಿ ಮಂತ್ ಈ ಥರ
ಎವ್ರಿ ಮಂತ್ ಏನಾದ್ರು ಒಂದು ಈವೆಂಟ್ ಇದ್ದೇ ಇರುತ್ತೆ. ಮ್ಯೂನಿಕ್ ಅಂತೂ ತುಂಬ ಚೆನ್ನಾಗಿದೆ ಇಂಗೋಲ್ಸ್ಟಾಡ್ಗಿಂತ. ನಮಗೆ ಬೇಜಾರಾದಾಗಲೆಲ್ಲ ಬರ್ತಾ ಇರ್ತೀವಿ. ನೋಡಿ ಇದೆಲ್ಲ ಹ್ಯಾಂಡ್ ಮೇಡು ವುಡ್ಡಿಂದು. ಚೆನ್ನಾಗಿದೆ. ಮತ್ತು ಇನ್ನೊಂದು ಇಲ್ಲಿ ಜರ್ಮನಿಲಿ ಏನು ಸ್ಪೆಷಾಲಿಟಿ ಅಂದರೆ ಎಲ್ಲ ಊರಲ್ಲೂ ಒಂದೊಂದು ರ್ಯಾಟ್ ಹೌಸ್ ಇರುತ್ತೆ. ರ್ಯಾಟ್ ಹೌಸ್ ಅಂದರೆ ಮುನ್ಸಿಪಾಲಿಟಿ ಥರ, ಸಿಟಿ ಮುನ್ಸಿಪಾಲ್ಟಿ. ಅದಾದಮೇಲೆ ಒಂದು ಚರ್ಚ್ ಇರುತ್ತೆ, ಮತ್ತೊಂದು ಟವರ್ ಇರುತ್ತೆ. ಆ ಟವರ್ ಮೇಲ್ಗಡೆ ಹೋದರೆ ಫುಲ್ಲು ಊರೇ ಕಾಣಿಸುತ್ತೆ. ಸೊ ಆ ಥರ ಟವರು ಇಲ್ಲಿದೆ ನೋಡಿ. ಸೊ ಕಾಣಿಸ್ತಾ ಇದೆಯಲ್ಲ, ಅದು ಟವರು. ನಾವು ಹೋದ ಸತಿ ಹೋಗಿದ್ವಿ ಮೇಲ್ಗಡೆ, ಅಲ್ಲಿಂದ ವ್ಯೂ ಮಸ್ತ್ ಇದೆ. ಒಳಗಡೆನೂ ಹೋಗ್ಬೋದು, ಬಟ್ ಎಷ್ಟು ದೂರ ಹೋದರೂ ಇದೇ ಥರ ಸೇಮ್ ಇರುತ್ತೆ, ಸೇಮ್ ಶಾಪ್ಸು. ಈಗ ನಮ್ಮ ಫ್ರೆಂಡ್ನ ಹುಡ್ಕೋಣ. ಆಲ್ರೆಡಿ ಟೈಮ್ ಆಗ್ತಾಯಿದೆ, 4:15 ಆಯಿತು. ಮನೆ ಕಡೆ ಹೊರಡೋಣ ಇಂಗೋಲ್ಸ್ಟಾಡ್ಗೆ. ಯಾಕೆಂದರೆ ಕತ್ಲೆ ಆದರೆ ಮತ್ತೆ ಇಲ್ಲಿ ಟ್ರೈನಿಂದ ಬೇರೆ ಸೀನ್ ಇರುತ್ತೆ. ಒಂದೊಂದು ಸತಿ ಟ್ರೈನ್ ಕರೆಕ್ಟ್ ಟೈಮಿಗೆ ಬರೋಲ್ಲ. ಸೊ ಬೇಗ ಹೋಗ್ಬಿಟ್ಟು ಮನೆ ಸೇರ್ಕೋಣ. GS G310 ಇದು ರ್ಯಾಲಿ ಎಡಿಷನ್. क्या कंफर्टेबल लग रही है क्या? ठीक है, पीछे का उतना नहीं है, बैक रेस्ट नहीं है इस पे। पर ड्राइवर पोजीशन पे ड्राइवर का अच्छा है, बट बहुत बड़ा लग रहा है। ये अच्छा है, ये तो पूरा एडवेंचर ही है। ಡೋರ್ ಏನ್ ಮಾಡಿದೀರಾ? ಡೋರಲ್ಲಿ ಡೋರ್ ಓಪನ್ ಮಾಡುವಂಗಿತ್ತು, ಆದ್ರೆ ನಂಗನ್ಸುತ್ತು ತಿಂದ್ಬಿಟ್ಟೆ ನಾ ಡೋರ್. कैसे लगा आपको? अच्छा लगा, नया एक्सपीरियंस था। और पहली बार किया है ऐसा कुछ, तो बहुत क्रिएटिविटी स्किल्स दिखाने पड़े आज। और